ಧರ್ಮಸ್ಥಳದಲ್ಲಿ ಅನಾಮಧೇಯ ದೂರುದಾರ ಕೊಟ್ಟಂತಹ ಗುರುತಿಸಿದಂತಹ ಜಾಗವನ್ನು ಈಗ ಉತ್ಖನನ ಮಾಡೋದಕ್ಕೆ ಎಲ್ಲ ತಯಾರಿಗಳಾಗಿದೆ. ಇನ್ನೇನು ಶುರು ಆಗುತ್ತೆ ಆ ಭೂಮಿಯನ್ನು ಅಗೆಯೋ ಕೆಲಸ. ನಿನ್ನೆ ಗುರುತಿಸಿದ್ದ ಜಾಗದಲ್ಲೇ ಉತ್ಖನನ ಆಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದ ಕಾಡಿನಲ್ಲಿ ಅಸ್ಥಿ ಪಂಜರವನ್ನು ಹುಡುಕುವಂತಹ ಕೆಲಸ ನೋಡಿ. ಆ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಲ್ಲ, ಆ ಜಾಗಕ್ಕೆ ಎಷ್ಟು ಜನರ ತಂಡ ಹೋಗಿದೆ ನೋಡಿ. ಬಟ್ ನಿಮಗೆ ಪಬ್ಲಿಕ್ಸ್ಗೆ ಅಲ್ಲೆಲ್ಲ ಬಿಟ್ಟಿಲ್ಲ, ದೂರದಲ್ಲಿ ಅವರೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಅವರುಗಳನ್ನ ಮಾತ್ರ ಸ್ಪಾಟ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಲೈಕ್ ಪೊಲೀಸ್ ಅಧಿಕಾರಿಗಳು, ಗುಂಡಿ ತೋಡೋರು, ಮತ್ತು ಹಿರಿಯ ಅಧಿಕಾರಿಗಳು, ತಹಶೀಲ್ದಾರ್, AC, ವೈದ್ಯರು, ಇವರುಗಳ ಸಮ್ಮುಖದಲ್ಲಿ ಅದನ್ನು ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೋ ವರ್ಷಗಳ ಹಿಂದೆ ಹೂತಾಕಿರೋದು ನಿಖರವಾದ ಜಾಗವನ್ನು ಗುರುತಿಸೋಕ್ಕಾಗಲ್ಲ. ಆಸುಪಾಸು ಹೇಳಿರ್ತಾರೆ ದೂರುದಾರ, ಇಲ್ಲೇ ಎಲ್ಲ ಹೂತಿದ್ದೀನಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅದನ್ನು ಈಗ ಅಗೆಯೋದಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ವಿಸ್ತಾರವಾಗಿ ಅಗಿಬೇಕಾಗತ್ತೆ ಸಿಗೋ ತನಕ. ಈಗ ಜಾಗ ಕ್ಲೀನ್ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರ. ಅಲ್ಲಿ ಸೊಪ್ಪು, ಸೆದೆ, ಬಳ್ಳಿ, ಗಿಡ, ಗೆಂಟೆಗಳೆಲ್ಲ ಬೆಳ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ, ನೆಲ ಅಗಿಬೇಕು ಅಂತಂದರೆ. ಅದೆಲ್ಲ ಕೆಲಸವನ್ನು ಕೂಡ ಈಗ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾರೆ. ಅಂದರೆ ಆ ಜಾಗವನ್ನು ಕ್ಲೀನ್ ಮಾಡೋದು. ಅಲ್ಲಿ ಮರ ಗಿಡಗಳು ಬೆಳ್ಕೊಂಡಿದ್ರು ಏನು ಆಶ್ಚರ್ಯ ಇಲ್ಲ, ಎಷ್ಟೋ ವರ್ಷಗಳಾಗೋಗಿದೆ. ಹಾಗಾಗಿ ಈಗ ಆ ಜಾಗವನ್ನು ಸ್ವಚ್ಛಗೊಳಿಸ್ತಾರೆ ಮೊದಲು. ಅಂದರೆ ಮಣ್ಣು ಕಾಣೋ ರೀತಿಯಲ್ಲಿ ಸಾಫ್ ಮಾಡ್ತಾರೆ. ಆ ಸಾಫ್ ಮಾಡಿದ ಮೇಲೆ ಅಗೆಯೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ತುಂಬ ಟೈಮ್ ತಗೊಳುತ್ತೆ. ಒಂದೊಂದು ಜಾಗವನ್ನು ಅಗೆಯೋದಕ್ಕೂ ಕೂಡ ತುಂಬ ಟೈಮ್ ತಗೊಳುತ್ತೆ, ಮತ್ತು ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಅದನ್ನು ಹೂತಾಕಬೇಕಾದ್ರೆ ಇವ್ರು ಎಷ್ಟು ಅಡಿ ತೆಗೆದಿದ್ದಾರೋ, ಒಂದು 6 ಅಡಿ ತನಕ ತೆಗಿತಾರೆ ಸಾಮಾನ್ಯವಾಗಿ. ಸೊ ಅದೆಲ್ಲ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಶವಗಳನ್ನು ಹೂತಿಟ್ಟ ಜಾಗದನ್ನು ಸಮತಟ್ಟು ಮಾಡಿಕೊಂಡು ಆಮೇಲಿಂದ ಅದನ್ನು ಮಣ್ಣನ್ನು ಅಗಿಯತಕ್ಕಂಥ ಕೆಲಸ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ. ಸುಖಪಾಲ್, ಈಗ ತಾವೇನು ಗಮನಿಸ್ತಾ ಇದ್ದೀರಾ, ಏನು ನಡೀತಾ ಇದೆ ಪ್ರಕ್ರಿಯೆಯಲ್ಲಿ? ಈಗ ಎಲ್ಲ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಮೊದಲು ಏನು ಗುರುತು ಮಾಡಿರುವಂತ ಸ್ಥಳ ಇದೆ ಆ ಸ್ಥಳಕ್ಕೆ ಹೋಗಿದ್ದಾರೆ. ಸ್ವಲ್ಪ ಅದು ಗಿಡಗಂಟೆಗಳ ಮಧ್ಯದಲ್ಲಿರುವಂತ ಹಿನ್ನೆಲೆಯಲ್ಲಿ ನಮ್ಗೆ ಅಷ್ಟು ಚಿತ್ರೀಕರಣಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಅಲ್ಲಿರುವಂತ ಸಿಬ್ಬಂದಿಗಳನ್ನ ಗಮನಿಸಬಹುದು. ಎಲ್ರೂ ಅಲ್ಲಿ ಹೋಗಿರುವಂತದ್ದು. ಅದು ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳು, ಸ್ಥಳೀಯವಾಗಿರುವಂತ ಎಲ್ಲ ಅಧಿಕಾರಿಗಳು ಎಲ್ಲರೂ ಅಲ್ಲಿರುವಂತದ್ದು. ಜೊತೆಗೆ ಹಾರೆ ಪಿಕ್ಕಾಸ್ ಹಿಡ್ಕೊಂಡು ಹೋಗಿರುವಂತ ಸಿಬ್ಬಂದಿಗಳನ್ನು ಗಮನಿಸಿದ್ರಿ. ಅವರು ಅಗಿಯುವಂತ ಕೆಲಸಕ್ಕೆ ಇನ್ನು ಮುಂದಾಗ್ತಾರೆ. ಈಗ ಆತ ಏನು ದೂರುದಾರ ಇದ್ದಾನೆ ಆತನ ಸಮ್ಮುಖದಲ್ಲೇ ಈ ಒಂದು ಅಗಿಯುವಂತ ಕೆಲಸ ಆಗುತ್ತೆ. ಆತ ನಿಖರವಾಗಿ ಏನು ತೋರಿಸಿದಾನೆ ಜಾಗ, ಆ ಜಾಗದಲ್ಲೇ ನಿನ್ನೆನೆ ಟೇಪ್ ಗಳನ್ನ ಹಾಕಿ ಸೆಕ್ಯೂರ್ ಮಾಡುವಂತ ಕೆಲಸ ಆಗಿದೆ. ಆ ಸ್ಥಳದಲ್ಲೇ ಈಗ ಇನ್ನು ಮಣ್ಣನ್ನ ತೆಗೆಯುವಂತ ಕೆಲಸ ಆರಂಭ ಆಗುತ್ತೆ. ಈಗ ಅಲ್ಲಿಗೆ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಹೋಗಿರುವಂತದ್ದು. ಇದಾದ ಬಳಿಕ ಇನ್ನೊಂದು ಕಡೆಗೆ ಹೋಗ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಈಗ ನಿಖರವಾಗಿ ಸ್ಪಷ್ಟವಾಗಿ ಯಾವ ಸ್ಥಳ ಅನ್ನುವಂಥದ್ದು ಗೊತ್ತಿಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಸುಮಾರು ಒಂದು 4-5 ಗಂಟೆ ಜಾಸ್ತಿ ಆಗ್ಬೋದು. ಒಂದೊಂದು ಕಡೆ ತೆಗಿಬೇಕಿದ್ರು, ಮಣ್ಣನ್ನ ತೆಗಿಬೇಕಿದ್ರು ಅಷ್ಟು ಸುಲಭದ ಮಾತಲ್ಲ ಇದು. ಮತ್ತೆ ಯಾವುದೇ ಯಂತ್ರೋಪಕರಣಗಳನ್ನ ಬಳಸಿ ಮಾಡುವ ಹಾಗೆ ಇಲ್ಲ. ಸದ್ಯ ಹಾರೆ ಪಿಕ್ಕಾಸಿನ ಮೂಲಕವೇ ಅಗಿಬೇಕಾಗತ್ತೆ. ಹಾಗಾಗಿ 12 ಜನರ ತಂಡ ಏನಿದೆ ಅವರೆಲ್ಲರೂ ಇದೇ ಸ್ಥಳಕ್ಕೆ, ಅಂದ್ರೆ ಮೊದಲು ಏನು ಗುರುತು ಮಾಡಿದ್ದಾರೆ 1 ನಂಬರ್ ಅನ್ನುವಂಥದ್ದು, ಆ ನಂಬರ್ನ ಸ್ಥಳವನ್ನೇ ಈಗ ಅಗಿದು ತೆಗಿಲಿಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿ ಅಲ್ಲಿ ಆರಂಭ ಮಾಡುವಂತದ್ದು. ಎಲ್ರೂ ಅಧಿಕಾರಿಗಳು ಒಂದೇ ಕಡೆಯಲ್ಲಿ ಇರ್ಬೇಕಾಗುತ್ತೆ. ಅದನ್ನ ಅಗಿಯುವಂತ ಸಂದರ್ಭದಲ್ಲಿ ಇನ್ನೊಂದು ಕಡೆ ಹೋಗಿ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದ್ರ ಮೊದಲಲ್ಲಿ ಏನಿದೆ ಅದನ್ನ ಅಗಿಯುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಏನಾದ್ರೂ ಸಿಕ್ಕಿದ್ರೆ, ಅಸ್ಥಿ ಪಂಜರಗಳು ಏನಾದ್ರೂ ಸಿಕ್ಕಿದ್ರೆ ಮತ್ತೆ ಈ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ಗಳು ಪಡೆದುಕೊಳ್ಳುತ್ತದೆ. ಇಷ್ಟರವರೆಗೆ ಆತ ಹೇಳಿರುವಂತ ಮಾತುಗಳು ಮತ್ತೆ ಆತ ತೋರಿಸಿರುವ ಜಾಗಗಳು ಮಾತ್ರ ಗೊತ್ತಿರುವಂತದ್ದು. ಆದ್ರೆ ಈಗ ಏನಾದ್ರೂ ಅಸ್ಥಿ ಪಂಜರ ಸಿಕ್ಕಿದ್ರೆ ಅದನ್ನ ತೆಗೆದು ಅದನ್ನ ಪರೀಕ್ಷೆಗೆ ಕಳಿಸ್ತಾರೆ. ಆ ಬಳಿಕ ಅದರ DNA ಟೆಸ್ಟ್ ಇದ್ರೆ DNA ಟೆಸ್ಟ್ ಮಾಡ್ತಾರೆ. ಅದೆಲ್ಲ ಪ್ರೋಸೆಸ್ಗಳಾಗ್ತದೆ. ಈಗ ಅಸ್ಥಿ ಪಂಜರ ಸಿಕ್ಕಿದ ತಕ್ಷಣಕ್ಕೆ ಆ ಸ್ಥಳದಲ್ಲಿ ಮಹಾಜರು ಮಾಡ್ಲಿಕ್ಕೆ ಬೇಕಾದಂತ ವೈದ್ಯರು ಸೇರಿದಂತೆ ಯಾರೆಲ್ಲ ಅಗತ್ಯ ಇರಬೇಕಾಗುತ್ತೆ ಪಂಚನಾಮ ಮಾಡ್ಲಿಕ್ಕೆ ಅವರೆಲ್ಲರೂ ಸ್ಥಳದಲ್ಲಿ ಇರುವಂತದ್ದು. ಅವರ ಸಮಕ್ಷಮದಲ್ಲಿ ಈಗ ಅಗಿದು ತೆಗೆಯುವಂತ ಕೆಲಸ ಆರಂಭಗೊಳ್ಳುತ್ತೆ. ಇದಾದ ಬಳಿಕ ಈ ಅರಣ್ಯದ ನಡುವೆ ಸುಮಾರು 7 ಕಡೆಗಳಲ್ಲಿ ಮತ್ತು ಇರುವಂತದ್ದು, ಜೊತೆಗೆ ಇನ್ನೊಂದು ಭಾಗದಲ್ಲಿ 4 ಇರುವಂತದ್ದು, ಜೊತೆಗೆ ನಿನ್ನೆ ಆತ ಗುರುತಿಸಿರುವಂತ ಇನ್ನೊಂದು ಸ್ಥಳ ಈ ಭಾಗದ ನೇತ್ರಾವತಿ ಸ್ನಾನಘಟ್ಟದ ಇನ್ನೊಂದು ಭಾಗದಲ್ಲಿ ಇರುವಂತದ್ದು. ಎಲ್ಲವನ್ನ ಮುಂದಿನ ದಿನಗಳಲ್ಲಿ ಅಗಿಬೇಕಾಗುತ್ತೆ. ಈಗ ಇವತ್ತು ಕುತೂಹಲ ಇರುವಂತದ್ದು ಆತ ತೋರಿಸಿರುವಂತ ಜಾಗದಲ್ಲಿ ಆತ ಹೇಳಿರುವ ಪ್ರಕಾರನೇ
ಶವಗಳನ್ನ ಹೂತಾಕಿದ್ದಿದೆ ಅದು ಅಸ್ಥಿಪಂಜರ ಖಂಡಿತವಾಗಿ ಸಿಗ್ಬೇಕಾಗುತ್ತೆ. ಇವತ್ತು ಅದೇನಾದ್ರೂ ಸಿಕ್ಕಿದ್ರೆ ಮತ್ತಷ್ಟು ಬೆಳವಣಿಗೆಗಳಾಗುವಂತ ಸಾಧ್ಯತೆ ಇರುವಂತದ್ದು ಅರವಿಂದ್. ರೈಟ್. ಬಟ್ ಒಂದು ಏನಂತಂದರೆ ಈಗ ಅಸ್ಥಿಪಂಜರ ಒಂದು ವೇಳೆ ಕೆಲವು ಕಡೆ ಸಿಕ್ತು ಅಂತಲೇ ಅಂದ್ಕೊಳ್ಳೋಣ, ಬಟ್ ಇಡೀ ಸಿಕ್ಕಿದ ನಂತರದ ಪ್ರೋಸೆಸ್ ಹೇಗಿರುತ್ತೆ ಅಂತ ಸುತ್ಪಾಲ್? ಅಸ್ಥಿಪಂಜರ ಸಿಕ್ಕುವಂತ ಸಂದರ್ಭದಲ್ಲಿ ವೈದ್ಯರು ಸ್ಥಳದಲ್ಲಿ ಇರ್ತಾರೆ, FSL ನವರು ಇರ್ತಾರೆ, ಎಲ್ಲರೂ ಅಧಿಕಾರಿಗಳು ಇರ್ತಾರೆ. ಆ ಸಂದರ್ಭದಲ್ಲಿ ಅಸ್ಥಿಪಂಜರವನ್ನ ಮೇಲೆ ತೆಗೆದ ನಂತರ ಅಲ್ಲೇ ಜೋಡಣೆ ಮಾಡಿ ಅದರ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ, ಜೊತೆಗೆ ಫೋಟೋಗಳನ್ನ ತೆಗಿಬೇಕಾಗುತ್ತೆ. ಅದು ಯಾವ ರೀತಿ ತಲೆ ಇರುತ್ತೆ, ಹೃದಯದ ಭಾಗ ಇರುತ್ತೆ, ಜೊತೆಗೆ ಕೈಕಾಲುಗಳು ಯಾವ ರೀತಿ ಇರುತ್ತೆ ಅದನ್ನ ಅಲ್ಲೇ ಇಟ್ಟು ಅದನ್ನ ಫೋಟೋ ತೆಗೆದು ಅದೆಲ್ಲವೂ ಸಿಕ್ಕಿದ್ರೆ ಮಾತ್ರ ಆ ರೀತಿಯ ಪ್ರೋಸೆಸ್ಗಳಾಗುತ್ತೆ. ಆ ಬಳಿಕ ಅದನ್ನ ಟೆಸ್ಟಿಗೆ ಕಳಿಸುವಂತದ್ದು, FSL ಗೆ ಕಳಿಸುವಂತದ್ದು, FSL ನ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಅದರ ಜೊತೆಗೆ ಇರುವಂತದ್ದು. ಹಾಗಾಗಿ ಆ ಬಳಿಕ ಆ ಪ್ರೋಸೆಸ್ಗಳಾಗುತ್ತೆ. ಜೊತೆಗೆ ಅಲ್ಲಿರುವಂತ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಅಲ್ಲಿ ಬೀಡು ಬಿಟ್ಟಿರುವಂತದ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತ ತೊಂದರೆಗಳು ಆಗದ ರೀತಿಯಲ್ಲಿ ಅದನ್ನ ತೆಗಿಬೇಕಾಗುತ್ತೆ. ಅಸ್ಥಿಪಂಜರ ಏನಾದ್ರೂ ಸಿಕ್ಕಿದ್ರೆ ಆತ ಹೇಳಿರುವ ಪ್ರಕಾರ ಈ ಜಾಗದಲ್ಲೇ ಹೂತಿದ್ದಾನೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಆಗ ಇನ್ನುಳಿದ ಜಾಗಗಳು ಅದೇ ರೀತಿಯಾಗಿ ಕನ್ಫರ್ಮ್ ಆಗುವಂತ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಇದು ಮೊದಲ ಜಾಗ. ಹಾಗಾಗಿ ಆತ ಹೇಳಿರುವಂತದ್ದು ನಿಖರತೆ ಇದ್ರೆ ಆತನಿಗೆ ಅದು ಖಂಡಿತವಾಗಿ ಇಲ್ಲಿ ಸಿಗ್ಲೇಬೇಕಾಗುತ್ತೆ. ಸಿಕ್ಕಂತ ಸಂದರ್ಭದಲ್ಲಿ ಇನ್ನೆಲ್ಲವೂ ಆತ ಹೇಳಿರುವ ಪ್ರಕಾರ ಇರುತ್ತೆ. ಜೊತೆಗೆ ಆತ ಕೇವಲ 15 ಮಾತ್ರ ಅಲ್ಲ ಹೇಳಿರುವಂತದ್ದು, 106 ಅಂತ ಹೇಳಿದ್ದಾನೆ. ಈಗ ಸದ್ಯಕ್ಕೆ 13 ಮಾತ್ರ ಫೈಂಡ್ ಔಟ್ ಆಗಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲವನ್ನ ಗುರುತಿಸುವಂತ ಕೆಲಸ ಮಾಡ್ಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ನಡೀತದೆ. ಈಗ ಸದ್ಯ ಏನಾದ್ರೂ ಅಸ್ಥಿಪಂಜರ ಈ ಮೊದಲ ನಂಬರ್ ನಲ್ಲಿ ಏನಾದ್ರೂ ಸಿಕ್ಕಿದ್ರೆ ಆಗ ಮತ್ತಷ್ಟು ಇದಕ್ಕೆ ಈ ಒಂದು ಇಡೀ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಸಿಗುವಂತದ್ದು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಮುಂದಿನ ಹೆಜ್ಜೆ ಯಾವ ರೀತಿ ಇಡ್ತಾರೆ ಅನ್ನುವಂಥದ್ದು. ಅಂದ್ರೆ ಇವತ್ತೇ ಎಲ್ಲವನ್ನ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಒಂದನ್ನಾದ್ರೂ ಖಂಡಿತವಾಗಿ ತೆಗಿಬೇಕು ಅನ್ನುವಂತ ಪ್ಲಾನ್ ಅನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಏನಾದ್ರೂ ಇದು ಕನ್ಫರ್ಮ್ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸಲೀಸಾಗಿ ನಡೆಯುವಂತ ಸಾಧ್ಯತೆ ಇರುವಂತದ್ದು. ರೈಟ್ ಸುತ್ಪಾಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಅದೊಂದು ಕುತೂಹಲ ಇದೆ. ಬಟ್ ಶವ ಅಸ್ಥಿಪಂಜರ ಸಿಕ್ಕಾಕ್ಷಣಕ್ಕೆ ಎಲ್ಲವೂ ಮುಗ್ದೋಯ್ತು ಅಂತಲ್ಲ, ಕೆಲಸ ಶುರುವಾಗದೆ ಆವಾಗಿಂದ. ಸೊ ಹಾಗಾಗಿ ಅದಕ್ಕೆಲ್ಲ ಅದರದ್ದೇ ಆದಂತಹ ಕೆಲವು ಪ್ರಕ್ರಿಯೆಗಳಾಗಬೇಕಾಗುತ್ತೆ ಕಾನೂನಾತ್ಮಕವಾಗಿ. ನೋಡೋಣ.